ವರೆಗೂ ಈ ಕಾರ್ಯಕ್ರಮ ಬಿ ಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಈ ಸಂದರ್ಭ ವಿಶೇಷವಾಗಿ ನಾನು ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ನಾನು ಕೈ ಜೋಡಿಸಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನಮ್ಮ ಅಪೇಕ್ಷೆ ಇದ್ದದ್ದು, ನಾನು ನಮ್ಮ ಗೌರವಾಧ್ಯಕ್ಷರಾಗಿರುವಂಥ ಗೋವಿಂದ ಕಾರಜೋಳಜಿಯವರು, ಪ್ರಭಾಕರ್ ಕೋರೇಜಿಯವರು, ಸ್ವಾಗತ ಸಮಿತಿ ಎಲ್ಲ ಸದಸ್ಯರುಗಳು ಪ್ರತಿ ಜಿಲ್ಲೆಗೂ ಹೋಗಿ ಪರಮ ಪೂಜ್ಯರನ್ನು, ಸ್ವಾಮೀಜಿಗಳನ್ನು ನಾವೇ ವೈಯಕ್ತಿಕವಾಗಿ ಅವ್ರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಕರಿಬೇಕು ಅನ್ನೋ ಒಂದು ಅಪೇಕ್ಷೆ ಇದ್ದರೂ ಸಹ ಸಮಯದ ಅಭಾವ, ಒತ್ತಡದಿಂದ ನಾವು ಯಾರೂ ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ, ನಾಡಿನ ಎಲ್ಲ ಮಠಾಧೀಶರುಗಳಿಗೆ, ಜಗದ್ಗುರುಗಳಿಗೆ, ಸ್ವಾಮೀಜಿಗಳಿಗೆ ತಮ್ಮ ಮುಖೇನ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲರೂ ಸಹ 9ನೇ ತಾರೀಕು ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು, ಪರಮ ಪೂಜ್ಯರೆಲ್ಲರೂ ಕೂಡ ಬಂದು, ಎಲ್ಲ ಸಮಾಜದ ಗುರುಗಳಿಗೂ ಕೂಡ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಆಶೀರ್ವಾದಿಸಬೇಕು ಅನ್ನುವ ವಿನಂತಿಯೊಂದಿಗೆ, ನಮ್ಮೆಲ್ಲ ರಾಜ್ಯದಲ್ಲಿರುವಂಥ ಅಭಿಮಾನಿಗಳು ಅದೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನೋತ್ಸವದ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ವಿನಂತಿಯನ್ನು ಮತ್ತೊಮ್ಮೆ ನಾನು ಮಾಡ್ತಾ ಇದ್ದೇನೆ. ಎಲ್ಲವೂ ಕೂಡ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. ಸುಮಾರು 10,000 ಬಸ್ಗಳನ್ನು, ಅಂದರೆ ಎಲ್ಲ ಜಿಲ್ಲೆಗಳ ಬೇರೆ ಬೇರೆ ತಾಲೂಕಿನಿಂದ ಅಭಿಮಾನಿಗಳು ಬರೋದಕ್ಕೆ 10,000 ಬಸ್ಗಳನ್ನು ಈಗಾಗಲೇ ಬುಕ್ಕಿಂಗ್ ಮಾಡಲಾಗಿದೆ. ನಮ್ಮ ನಿರೀಕ್ಷೆಯ ಪ್ರಕಾರ ಕನಿಷ್ಠ 45ರಿಂದ 50,000 4 ವೀಲರ್ಸ್ಗಳು ಬರ್ತದೆ, ಕಾರುಗಳು, ಟ್ರ್ಯಾಕ್ಸ್ಗಳು, ಸುಮಾರು 50,000 ವಾಹನಗಳು ಅವು ಪ್ರತ್ಯೇಕವಾಗಿ ಬರ್ತಕ್ಕಂಥದ್ದು. ಹಾಗಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಸ್ಪಂದನೆ ಸಿಗ್ತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಜಿಲ್ಲಾ ಕೇಂದ್ರಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಸ್ವಾಮೀಜಿಗಳು, ಪರಮಪೂಜ್ಯಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ. ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಈಗಾಗಲೇ ಸಹಕಾರವನ್ನು ಸಂಪೂರ್ಣ ನೀಡ್ತಾ ಇದ್ದೀರಿ. ಇನ್ನೂ ಕೂಡ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಒಂದು ಸಾಂಸ್ಕೃತಿಕ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ. ಮತ್ತು ಯಡಿಯೂರಪ್ಪನವರ ಜೀವನ ಚರಿತ್ರೆ ಮತ್ತು ಸದನದಲ್ಲಿ ಯಡಿಯೂರಪ್ಪನವರು ಅಂತಕ್ಕಂಥ 2 ಗ್ರಂಥಗಳನ್ನು ಬರ್ತಕ್ಕಂಥದ್ದು ಈಗಾಗಲೇ ತಯಾರಿ ಮಾಡಿದ್ವಿ. ಕಂದಾವರೆ ಕಮಲದಲ್ಲಿ ಅರಳಿದ ಹೂವು ಅಂಥೇಳಿ ಒಂದು, ಎರಡನೇದು ಸದನ ಶಿಕಾರಿ ಯಡಿಯೂರಪ್ಪನವರು. ಈ 2 ಪುಸ್ತಕಗಳನ್ನು ಅವತ್ತೇ ಬಿಡುಗಡೆ ಮಾಡಲಿಕ್ಕೆ ನಾವು ವಿನಂತಿಸಿಕೊಂಡಿದ್ದೀವಿ. ಮತ್ತು ಇನ್ನೊಂದು ಪುರಪ್ರವೇಶ ಏನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು 8ನೇ ತಾರೀಕು ಸುಮಾರು 5 ಗಂಟೆ ನಂತರ. ಅದನ್ನೊಂದು ಈ ನಾಡಿನ ಸಾಂಸ್ಕೃತಿಕ ಹಬ್ಬದ ರೀತಿಯಲ್ಲಿ ಮಾಡಲಿಕ್ಕೆ ಈಗಾಗಲೇ ತಯಾರಿಗಳನ್ನ ಮಾಡಿಕೊಂಡಿದ್ದೀವಿ. ಸುಮಾರು 24 ಜಾನಪದ ಕಲಾ ತಂಡಗಳು ಈ ಕಾರ್ಯಕ್ರಮದಲ್ಲಿ, ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಅದರ ಮೂಲಕ ನಾಡಿನ ಕಲಾವಿದರಿಗೆ, ಕವಿಗಳಿಗೆ, ಸಾಹಿತಿಗಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಬರೀ ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲ, ಕವಿಗಳಿಗೆ, ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಗಳಿಂದಲೂ ಏನು ವಿಶೇಷವಾದಂಥ ಕಲಾ ತಂಡಗಳಿದ್ದಾವೆ, ವಿಶೇಷವಾದಂಥ ಜಾನಪದ ಕಲಾಕಾರರು ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ಎಲ್ಲರೂ ಭಾಗವಹಿಸಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ವಿನಂತಿಯನ್ನು ಮಾಡ್ತೀನಿ. ಸರ್, ಮೆರವಣಿಗೆ ಎಲ್ಲಿಂದ ಪ್ರಾರಂಭ ಸರ್? ಗುರುಪ್ರವೇಶ ಶಿವಮೊಗ್ಗದಿಂದ ಬರ್ತಾರೋ ಬೆಂಗಳೂರಿಂದ ಬರ್ತಾರೆ? ಕಾರ್ಯಕ್ರಮ ಯಾವುದೂ ಪರಿಣಾಮ ಬೀರುವುದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ತಮಗೆ ಅಂಕಿ ಸಂಖ್ಯೆಗಳನ್ನು ಸಂಪೂರ್ಣವಾಗಿ ನೀಡಿದ್ದೇವೆ. 10,000 ಬಸ್ಸಸ್ಗಳಲ್ಲಿ, ಸುಮಾರು 50,000 ಕಾರುಗಳಲ್ಲಿ, 4 ವೀಲರ್ಸಲ್ಲಿ ಎಲ್ಲ ಕೂಡ ಬರ್ತದೆ. ಖಂಡಿತ ಯಾವುದೇ ಪರಿಣಾಮ ಬೀರುವುದಿಲ್ಲ. ಮತ್ತು ಒಂದೇ ಹೇಳ್ತಾನೆ, ಈ ರೀತಿ ಅನೇಕ ಚುನಾವಣೆಗಳು, ಉಪಚುನಾವಣೆಗಳು ನಮ್ಮ ಸರ್ಕಾರದವರು ಕೂಡ ಗೆದ್ದಿದ್ದೇವೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕೂಡ ಗೆದ್ದಿದ್ದಾರೆ.
ಸೋಲಿನಿಂದ ಹತಾಶ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತಕ್ಕಂಥ ಒಂದು ದಿಟ್ಟ ನಾಯಕತ್ವ ದೇಶಕ್ಕೆ ಸಿಕ್ಕಿರುವಂಥದ್ದು. ನಿತಿನ್ ನಬೀನ್ಜಿಯವರು ಒಬ್ಬ ಯುವ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಗೃಹ ಸಚಿವರು ಅಮಿತ್ ಶಾಜಿ ಅಂತಕ್ಕಂಥ ಒಬ್ಬ ಚುನಾವಣಾ ಚಾಣಕ್ಯ ನಮ್ಮ ಜೊತೆಲಿದ್ದಾಗ ಯಾವುದೋ ಉಪಚುನಾವಣೆಗಳ ಸೋಲು ಅಥವಾ ಹಿನ್ನಡೆ ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಏನಿವತ್ತು ಗ್ಯಾರಂಟಿಗಳಿಂದ ಬೀಗ್ತಾ ಇದ್ದಾರೆ. ನಾನು ತಮ್ಮ ಮುಖೇನ ಮಾನ್ಯ ಮುಖ್ಯಮಂತ್ರಿ ಕೇಳೋದಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಅಷ್ಟೊಂದು ವಿಶ್ವಾಸ ಇದ್ದಿದ್ದೇ ಆಗಿದ್ದರೆ ಯಾಕೆ 15 ದಿನಗಳ ಕಾಲ ಬಾಗಲಕೋಟೆ ಬಂದು ಕೂರಬೇಕಾಗಿತ್ತು? ಮತ್ತೊಂದು ಕಡೆ ಗೃಹಲಕ್ಷ್ಮಿ, ನಾನು ನೆನ್ನೆನೂ ಕೂಡ ದಾವಣಗೆರೆಯಲ್ಲಿ ಹೇಳಿದ್ದೇನೆ, ಗೃಹಲಕ್ಷ್ಮಿ ಇವತ್ತು ಚುನಾವಣಾ ಲಕ್ಷ್ಮಿ ಆಗಿತ್ತು ಪರಿವರ್ತನೆ ಆಗಿರುವಂಥದ್ದು. ಗೃಹಲಕ್ಷ್ಮಿ ಇವತ್ತು ಬಡವರಿಗೆ ಯೋಜನೆಗಳು ಕೊಡಲಿ, ಇವರೊಬ್ಬರೇ ಅಲ್ಲ, ಯಡಿಯೂರಪ್ಪ ಇದ್ದಾಗ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದಾರೆ, ಸಂಧ್ಯಾ ಸುರಕ್ಷಾ ಕೊಟ್ಟಿದ್ದಾರೆ, ಬೈಸಿಕಲ್ ಯೋಜನೆ ಕೊಟ್ಟಿದ್ದಾರೆ, ಇನ್ನೂ ಕೂಡ ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಗೃಹಲಕ್ಷ್ಮಿ ಚುನಾವಣಾ ಲಕ್ಷ್ಮಿ ಆಗಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದನ್ನು 5 ಕಂತುಗಳನ್ನು ಹಾಗೆ ತಡೆ ಹಿಡಿದುಕೊಂಡು ಉಪಚುನಾವಣೆಗೆ ಮೊನ್ನೆ ರಿಲೀಸ್ ಮಾಡಿದ್ದಾರೆ. ಇನ್ನು ಮುಂದಿನ ಕಂತು ರಿಲೀಸ್ ಮಾಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆ ಬಂದಾಗಲೇ. ಅಂದರೆ ಈ ರೀತಿ ಒಂದು ರೀತಿ ಜನರಿಗೆ ಆಮಿಷ ಹೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಯೋಜನೆಯನ್ನು ಕೊಡ್ತಾ ಇರುವಂಥದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಆಮಿಷ ಅಲ್ಲ, ದೂರದೃಷ್ಟಿತ್ವ ಇಟ್ಕೊಂಡು ಭಾಗ್ಯಲಕ್ಷ್ಮಿ ಯೋಜನೆ 18 ವರ್ಷಗಳು ಪೂರೈಸಿದ ಮೇಲೆ ಆ ಹೆಣ್ಮಕ್ಳಿಗೆ ಅನುಕೂಲ ಆಗುವಂಥದ್ದು. ಈ ರೀತಿ ದೂರದೃಷ್ಟಿ ಇಟ್ಕೊಂಡು ಇವರು ಯಾವುದೇ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಆಗಲಿ ಸಿದ್ದರಾಮಯ್ಯನವರು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಉಪಚುನಾವಣೆ ಖಂಡಿತ ಭಾರತೀಯ ಜನತಾ ಪಾರ್ಟಿಯಾಗಿ ನಮ್ಮ ಕಾರ್ಯಕರ್ತರಾಗಲಿ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಸಂಘಟನೆ ಗಟ್ಟಿ ಇದೆ, ನಮ್ಗೆ ಹಿನ್ನಡೆ ಆಗಿರ್ಬೋದು. ಇವೆಲ್ಲವನ್ನು ಮೀರಿ ಮುಂದೆ ಸಂಘಟನೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹಿರಿಯರ ಆಶೀರ್ವಾದದಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಸರ್ಕಾರನ ತರ್ತೇವೆ. ಗ್ಯಾರಂಟಿ ಸರ್ಕಾರಕ್ಕೆ ಓಟ್ ಚೋರಿ ಅಂತೇಳಿ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಪ್ರವಾಸ ಮಾಡಿದ್ರು. ಉದಾಹರಣೆ ಕೊಟ್ಟಿದ್ದೇನು, ಇದೇ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಏನಾಯಿತು, ಮತ್ತೊಂದು ಕಡೆ ಏನಾಯಿತು ಅಂತೇಳಿ ವೈಭವೀಕರಿಸಿ ಓಟ್ ಚೋರಿ ಮಾಡೇ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು NDA ಸರ್ಕಾರ ಬಂದಿದೆ, ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನೋ ಬಿಂಬಿಸುವಂಥ ಕುತಂತ್ರವನ್ನು ಮಾಡಿದರು. ಇವತ್ತು ಶೃಂಗೇರಿ ಮರು ಮತ ಎಣಿಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನ ನಂತರ ರೀಕೌಂಟಿಂಗ್ ಆದಮೇಲೆ ಇವತ್ತು ಪರಾಭವಗೊಂಡಿದ್ದಾರೆ. ಜೀವರಾಜ್ ಅವರು ನಮ್ಮ ಭಾಜಪ ಅಭ್ಯರ್ಥಿ ಗೆದ್ದಿದ್ದಾರೆ. ಇವತ್ತು ನಾನು ತಮ್ಮ ಮುಖೇನ ಈ ರಾಹುಲ್ ಗಾಂಧಿ ಅವರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ರಾಹುಲ್ ಗಾಂಧಿಯವರು ದೇಶದ ಜನರ ಕ್ಷಮೆಯನ್ನು ಕೇಳಬೇಕು, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು. ಮಾನ ಮರ್ಯಾದೆ ಇದ್ದಿದ್ದೇ ಆದರೆ ಇವತ್ತು ಗೌರವವಾಗಿ ರೀಕೌಂಟ್ ಆದಮೇಲೆ ತತ್ಕ್ಷಣ ಅವರಿಗೆ ಸಭಾಧ್ಯಕ್ಷರು ಕರೆದವ್ರನ್ನ ಪ್ರಮಾಣ ವಚನ ಬೋಧನೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು. ನಾನು ನೋಡ್ತಾ ಇದ್ದೆ ಸ್ಪೀಕರ್ ಅವರು ಹೇಳಿಕೆ, ಇವತ್ತು ಏನು ಬೆಳಗ್ಗೆ ಪತ್ರ ಕೊಟ್ಬಿಟ್ರೆ ಸಂಜೆನೇ ಬಂದ್ಬಿಡ್ಬೇಕಾಗಿದ್ರೆ, ಅರೆ ಆ ಸಂವಿಧಾನಕ ಸ್ಥಾನದ ಅಪಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಭಾಧ್ಯಕ್ಷರು. ಆ ಸ್ಥಾನದ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಸಭಾಧ್ಯಕ್ಷರು. ರಾಜಕಾರಣವನ್ನು ಮೀರಿ ಅವರು ನಡ್ಕೊಳ್ಬೇಕಾಗ್ತದೆ. ಪ್ರಜಾಪ್ರಭುತ್ವದ ಕದ್ದೋಲೆ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಭಾಳ ಮುದ್ದಾಗಿ ಮಾತಾಡ್ತಾರೆ ಕಾಂಗ್ರೆಸ್ನವರು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಚಾರ ಮಾಡುವಂಥ ಕೆಲಸ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ನಾನು ತಮ್ಮ ಮುಖೇನ ಗೌರವಾನ್ವಿತ ಸಭಾಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಪಾಲರ ಅಂಗಳಕ್ಕೆ ಹೋಗ್ತಕ್ಕಂಥ ಒಂದು ದುಸ್ಥಿತಿ ನೀವು ತಂದಿದ್ದೀರಿ. ಹಾಗಾಗಿ ರಾಜಕಾರಣದ ಒತ್ತಡಕ್ಕೆ ಮಣಿಯದೆ, ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೇ ಸಭಾಧ್ಯಕ್ಷರು ನ್ಯಾಯಯುತವಾಗಿ ಅವ್ರು ನಡ್ಕೊಳ್ಬೇಕಾಗ್ತದೆ. ತತ್ಕ್ಷಣ ಜೀವರಾಜ್ ಅವರಿಗೆ, ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಜೀವರಾಜ್ ಅವರಿಗೆ ಇವತ್ತು ಪ್ರಮಾಣ ವಚನ ಕೊಡಬೇಕಾಗ್ತದೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪರಾಭವಗೊಂಡಿರ್ತಕ್ಕಂಥ ಅಭ್ಯರ್ಥಿ ಏನಿದ್ದಾರೆ ರಾಜೇಗೌಡರು, ಅವರಿಗೆ ಉಚ್ಚ ನ್ಯಾಯಾಲಯಕ್ಕೆ ಹೋಗೋದಕ್ಕೆ, ಹೈಕೋರ್ಟ್ಗೆ ಅಪೀಲ್ ಹೋಗೋದಕ್ಕೆ ಸಮಯಾವಕಾಶನ ಕೊಡೋದಕ್ಕೋಸ್ಕರ ಕಟ್ಟುಕತೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅಲ್ಲಿ ಜೀವರಾಜ್ ಅವರೇ ಅಲ್ಲೇನೋ ಅಕ್ರಮ ಮಾಡಿದ್ದಾರೆ ಅನ್ನೋ ಬಿಂಬಿಸ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಉಚ್ಚ ನ್ಯಾಯಾಲಯ ಇವತ್ತು ಚೀಮಾರಿ ಹಾಕಿರುವಂಥದ್ದು, ಇದನ್ನು ಮೀರಿ ಇವತ್ತು
ರಾಜ್ಯ ಸರ್ಕಾರ ನಡ್ಕೊಳ್ತದೆ, ಸಾಂವಿಧಾನಿಕ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.